यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಲೇಬರ್ ರೈಟ್ಸ್ ಫೋರಂ ವತಿಯಿಂದ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಿರುವ ಮನವಿಯನ್ನು ರವಾನೆ ಮಾಡುತ್ತೇವೆ. ಹಲವಾರು ಬೇಡಿಕೆ 9 ಬೇಡಿಕೆ ಅದಾವ. 9 ಬೇಡಿಕೆಗಳ ಬಗ್ಗೆ ಸಲ್ಲಿಸಿರುವ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ತೀವಿ ಸರ್. ಅದೊಂದು ಸಿಗ್ನೇಚರ್ ಮಾಡಿ ಮೇಲೆ ಕೊಡ್ತೀವಿ. ಏನಾಗೈತಪ್ಪ ಅಂತ ನೀವು ಒಂದು ಜಿಲ್ಲೆಯಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಆಗ್ಲಿ ಏನೇ ಆಗ್ಲಿ ನೀವು ಕೂಡ ನಾನು ನಿಮ್ಮನ್ನ ಗಾಂಧಿ ಚೌಕದಾಗ ಪ್ರತಿಯೊಂದು ಕಡೆ ನೋಡಿದೀನಿ. ನಾನು ನೀವು ಜನರ ಸಮಸ್ಯೆಗಳನ್ನು ಬಗೆಹರಿಸಬಹುದು ನೀವು ನಿಂತಿದ್ದನ್ನು ನಾನು ನೋಡಿನು. ಅದು ಗೃಹ ರಕ್ಷಕ ಮಂಡಳಿದವರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಕೊಡಾಕ್ ಬಂದಿರಿ. ಯಾಕೆ ಏನ್ ಸಮಸ್ಯೆ? ನಮ್ಗ ಇಲ್ಲಿ ಡ್ಯೂಟಿನೇ ಇಲ್ರಿ. ಕರ್ನಾಟಕ ಡಿಸ್ಟ್ರಿಕ್ಟ್ ಡ್ಯೂಟಿನೇ ಇಲ್ಲ. 1 ತಿಂಗಳು ಮಾಡಿದ್ರೆ 3 ತಿಂಗಳು ಮನೇಲಿ ಕೂಡ್ತಿವ್ರಿ. ಪ್ರಾಬ್ಲಮ್ ಬಾಳ ಅದಾವ್ರಿ. ಇಲ್ಲಿ ಒಬ್ರು ಗಂಡ ಸತ್ತೋರ್ ಇರ್ತಾರ, ತಾಯಿ ತಂದಿನ ಸಾಕೋರ್ ಇರ್ತಾರ. ಪ್ರಾಬ್ಲಮ್ ಬಾಳ ಅದಾವ್ರಿ ನಮ್ ಕರ್ನಾಟಕ ಜನಕ್ಕೆ. ಇಲ್ಲಿ ಲೇಡೀಸ್ ಕಮ್ ಅದಾವ್, ಜೆಂಟ್ಸ್ ಅಂತೂ ಸಿಕ್ತಾವ. ಆದ್ರೂ ಅವ್ರಿಗೂ ಸ್ವಲ್ಪ ಕಮ್ಮಿನೇ. ಆದ್ರೆ ನಮ್ ಲೇಡೀಸ್ ಮಾತ್ರ ಡ್ಯೂಟಿ ಇಲ್ಲ. 1 ತಿಂಗಳು ಮಾಡಿದ್ರೆ 3 ತಿಂಗಳು ಕೂಡ್ತಿವ್ರಿ. ನಾವ್ ಕೇಳೋದ್ ಏನಂದ್ರ ನಮ್ ಕಂಟಿನ್ಯೂ ಡ್ಯೂಟಿ ಕೊಡ್ಬೇಕು. ಬ್ಯಾರೆ ತಲ್ಲಿ ಹೋದ್ರಂದ್ರ ಅಲ್ಲಿ ಮಾಡಿದ್ರಂದ್ರ ಮತ್ ಇಲ್ಲಿ ಕರೀತಾರಿ. ಮತ್ ಇಲ್ಲಿ ಮಾಡ್ಬೇಕಂತಂದ್ರ ನಮ್ಗ ಅಲ್ಲಿ ಡ್ಯೂಟಿ ಕೊಡಂಗಿಲ್ಲ. 1 ತಿಂಗಳು ಮಾಡಿದ್ರೆ ಎಲ್ಲಿ ಕೊಡಲ್ಲ. ಪ್ರಾಬ್ಲಮ್ ಬಾಳ ಅದಾವು. ನಾವು ಸರ್ಕಾರಕ್ಕೆ ಕೇಳೋದ್ ಏನಂತಂದ್ರ ನಮಗ್ ಅನುಮತಿ ಮಾಡಿ ಕೊಡ್ಬೇಕ್ರಿ, ಕಂಟಿನ್ಯೂ ಡ್ಯೂಟಿ ಮಾಡ್ಕೊಡ್ಬೇಕಂತ ನಮ್ ಲೇಡೀಸ್ ಪರವಾಗಿ ನಮ್ ಗೃಹ ರಕ್ಷಕರಿಗೆ ಪರವಾಗಿ ಕೇಳ್ಕೊಳತ್ತೀವಿ. ನಿಮ್ಗೆ ಯಾವುದೇ ಆದಂತ ಸೇವಾ ಭದ್ರತೆ ಇದೆಯಾ? ಇಲ್ರಿ ಸರ್, ಯಾವ್ದು ಇಲ್ರಿ. ಯಾಕೆ ಉಳಿದ ಸರ್ಕಾರಿ ನೌಕರರಿಗೆ ಎಲ್ಲೇ ಸಪ್ರೇಟ್ ಮನ್ಯಾಗ ನಾವು ಮಕ್ಕಳು ನೌಕರಿ ಅಂತ ಕೊಡ್ತಾರ, ಅವ್ರಿಗೆ ಒಂದು ಹಣ ಅಂತ ಕೊಡ್ತಾರೆ. ನಿಮ್ಗೆ ನಮ್ಗೆ ಏನೂನೇ ಸಿಗಲ್ರಿ ಸರ್ ಇದ್ರಾಗ. ಯಾವುದೇ ಆದಂತ ಸೇವಾ ಏನು ಇಲ್ರಿ. ಕೊರೋನಾದಾಗಂತೂ ನಾವು 2019 ಹಿಡಿದು ಅವಾಗ್ನು ಹಾಗೆ ಮಾಡಿವ್ರಿ. ನಮ್ ಕೊರೋನಾ ಬರ್ಲಿ ಬಿಡ್ಲಿ ನಾವ್ ದೇಶ ಕಾಪಾಡ್ಬೇಕಂತೇಳಿ ಅವಾಗಾದ್ರೂ ನಾವ್ ಹಿಂಗೆ ಹೋರಾಡಿವ್ರಿ. ಯಾಕ ನಮ್ಗ ಇದ್ದಿದ್ದಿಲ್ರಿ, ನಾವು ಮನುಷ್ಯರ ಇದ್ದಿದ್ದಿಲ್ರಿ ಅವಾಗ. 2019 ನಮ್ದು ಜೀವ ಒತ್ತಿಟ್ ನಮ್ ಮಕ್ಕಳು ಸಣ್ಣ ಅದಾವ್ರಿ. ಅವಾಗೇ ನಾವ್ ಎಷ್ಟು ಕಾದಾಡಿದೇವ್ರಿ ಸರ್. 2019 ನಮ್ದು ಜೀವ ಅಲ್ರಿ, ಪೊಲೀಸರದು ಒಂದ್ ಜೀವನ, ನಮ್ದು ಒಂದ್ ಜೀವನಾನೇ ರೀ. ಅದಕ್ ಒಟ್ಟ ನಮ್ಗೆ ಯಾವ್ದು ನಮ್ ಸೌಲಭ್ಯ ಇಲ್ರಿ. ಅದಕ್ ನಾವು ಇಲ್ಲಿ ಏನ್ ಕೇಳಕತ್ತೀವಂದ್ರ ನಮ್ಗೆಲ್ಲಾ ಅನುಕೂಲ ಮಾಡಿ ಕೊಡ್ಬೇಕ್ರಿ ಸರ್. ಕಂಟಿನ್ಯೂ ಡ್ಯೂಟಿ ಮಾಡಿ ಕೊಡ್ಬೇಕ್ರಿ. ಇನ್ನೊಂದೇನಪ್ಪ ಅಂತಂದ್ರೆ ಪೊಲೀಸ್ ಸಿಬ್ಬಂದಿಗಳ ಜೊತೆ ಹಾ ರೀ ಸರ್. ಈ ಪೊಲೀಸ್ ಸಿಬ್ಬಂದಿಗಳು ನಿಮ್ಮನ್ನ ಒಂದು ಒಳ್ಳೆ ಸ್ನೇಹಿತರಾಗಿ ನೋಡ್ತಾರ ಅಥವಾ ಏನಪ್ಪಾ ಹೋಮ್ಗಾರ್ಡ್ಸ್ ಅಂತ ನೋಡ್ತಾರೆ? ಏನ್ ನೋಡ್ತಾರೆ? ಒಳ್ಳೆ ತರ ನೋಡ್ತಾರಿ ಸರ್. ಅವ್ರು ಒಳ್ಳೆ ತರ ನೋಡ್ತಾರ. ನಮ್ ಕರ್ಕೊಂಡೆ ಡ್ಯೂಟಿ ಮಾಡ್ತಾರಿ ಸರ್ ಅವ್ರು. ಆದ್ರ ನಮಗ್ ಕಂಟಿನ್ಯೂ ಇಲ್ಲ ಅಂತ ಹೇಳಿ ಅದ್ರ ಸಂಬಂಧ ಅಷ್ಟೇ ನಾವ್ ರಿಕ್ವೆಸ್ಟ್ ಮಾಡತ್ತಿದ್ರಿ ಸರ್. ಇನ್ನೊಂದಪ್ಪ, ಇದು ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಮುಂದಿನ ದಿನಮಾನಗಳು ಹೋರಾಟ ಇದು ನಮಗಿದು ಫಲಮಾಶ ಆಲಿಲ್ಲ ಅಂದ್ರ ನಮ್ ಸರ್ ಮೋತಿಬಾಯಿ ಸರ್ ಅದು ಎಲ್ಲಾರು ಅವರು ಹೋರಾಡತಾರಿ. ಅವ್ರಿಗೋಸ್ಕರ ನಾವು ಹಿಂಬಾಲವಾಗಿ ಇರ್ತೀವ್ರಿ. ಅದ್ರ 60 ವರ್ಷ ಆದ ನಂತರ ಎಲ್ಲಾ ಒಂದು ಅಧಿಕಾರಿಗಳ ಪಿಂಚಣಿ ಅಂತ ಯಾವುದೇ ತರ ಏನು ಇಲ್ಲ, ಯಾವ ಫೆಸಿಲಿಟಿನೂ ಇಲ್ರಿ ನಮಗ್. ಇಲ್ಲ, ಎಲ್ಲಾ ಕಷ್ಟಕ್ಕಾಗ್ಲಿ ಇಂತಲ್ಲಿ ಹೋಗಂತಂದ್ರೆ ಎಲ್ಲದಕ್ಕೂ ನಾವು ಪೊಲೀಸರ್ಕಿಂತ ಹೆಚ್ಚು ಡ್ಯೂಟಿ ಮಾಡ್ತೀವಿ. ಆದ್ರೆ ನಮ್ಗೆ ಯಾವ ಸೌಲಭ್ಯನೂ ಇಲ್ಲ. ನಿಮ್ಮ ಹೆಸರು? ಶೋಭಾ ಶಂಕರಯ್ಯ ಹಿರೇಮಠ. ಓಕೆ ಸರ್. ಸರ್, ನಮ್ಮ ಕರ್ನಾಟಕ ರಾಜ್ಯದ 27,000 ಗೃಹ ರಕ್ಷಕರ ಪರವಾಗಿ LRF ಸಂಘಟನೆಯ ಶ್ರೀರಾಮ್ ಸರ್ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಸರ್, ನಮ್ಮ ಗೃಹ ರಕ್ಷಕರ ಗೋಳು ಅಂದರೆ ನಮ್ಮ ಸರ್ಕಾರ ನಮಗೆ ಒಟ್ಟೆ ಸ್ಪಂದಿಸಲ್ಲ. ನಾವು ಅದರ ಸ್ಟೇಟ್ದಲ್ಲಿ ನಾವು ಚುನಾವಣೆ ಕರ್ತವ್ಯ ಮಾಡ್ತೀವಿ. ಇಲ್ಲಿ ಆದ್ರೂ ನಾವು ಹಬ್ಬ ಹರಿದಿನಗಳಲ್ಲಿ ನಮ್ಮ ಬಂದೋಬಸ್ತ್ ಮಾಡ್ತೀವಿ. ನಾವು ಪೊಲೀಸರ ಜೊತೆ ಅವ್ರ ಜೊತೆ ನಾವು ಕೆಲಸ, ಅವ್ರ ವರ್ಕ್ ನಮ್ದೇ ಅದೇ, ನಮ್ದು ವರ್ಕ್ ಅದೇ. ಅವ್ರ ಅಣ್ಣಾಗಿ ನಾವು ತಮ್ಮನಾಗಿ ಅವ್ರ ಕೆಲಸ ಮಾಡ್ತೀವಿ. ಅವ್ರ ಸಪೋರ್ಟ್ ಆಗಿ, ಅವ್ರ ಬೆನ್ನೆಲುಬಾಗಿ ನಾವು ಸಪೋರ್ಟ್ ಮಾಡ್ತೀವಿ. ಆಕ್ಚುಲಿ ಸರ್, ನಾವು 60 ವರ್ಷ ನಾವು ದುಡಿತೀವಿ. ನಮಗ ಸರ್ಕಾರ ನಿಷ್ಕಾಮ ಸೇವೆ ಅಂತ ನಮಗ್ ಇಟ್ಟಿದ್ದಾರೆ. ನಮಗೇನು ಸೌಲಭ್ಯಗಳು ಇಲ್ಲ. ಇದೇ ರಾಜಕಾರಣಿಗಳಿಗೂ ಅವ್ರು ನಿಷ್ಕಾಮ ಸೇವಾನೇ ಅಲ್ಲ ಸರ್. ಅವ್ರ 5 ವರ್ಷದವ್ರು ಮಾಡ್ಕೊಂಡು ಅವ್ರ ಪೆನ್ಷನ್ಗಳು ಅವ್ರ ತನ್ನ ಪ್ರತಿ ಕುಟುಂಬಕ್ಕೆ ಅವ್ರು ಮಾಡ್ಕೊಂಡ್ ಬಿಟ್ಟಿದ್ದಾರೆ. ನಮಗೇನಿಲ್ಲ. ನಾವು ನಿಮಗ ಮೀಡಿಯಾದವ್ರಿಗೂ ಕೂಡ ನಾವು ಕೈ ಮುಗಿದು ಕೇಳ್ಕೊತೀವಿ. ನಮ್ಮ ಪರವಾಗಿ ನೀವು ಸ್ವಲ್ಪ ಬಡವರ ಪರವಾಗಿ ಧ್ವನಿ ಎತ್ತರಿ. ನೀವು ನಮ್ಮನ್ನ ಬೆಂಬಲನು ಕೊಡ್ರಿ. ನಮ್ದೇನು ನಾವು ಮಾಡಲ್ಲ ಸರ್. ನಮ್ಮ ಪೋಷಕರ ಅದಾರ, ನಮ್ ಹಿಂದೆ ನಮ್ಮ ತಾಯಿ ಅದಾರ, ನಮ್ಮ ತಂದೆ ಅದಾರ, ನಮ್ಮ ಮಕ್ಕಳ ಅದಾರ. ನಮ್ಮ ಜೀವನಕ್ಕೆ ನಮ್ ಬಹಳ ಕಷ್ಟದೊಳಗದೀವಿ ಸರ್. ನಮ್ಗೆ ಯಾರು ಸ್ಪಂದನೆ ಮಾಡುತ್ತಿಲ್ಲ. ರಾಜ್ಯದ ಸಚಿವರುಗಳು ಮನವಿ ಕೊಟ್ಟಿದ್ದೀವಿ. 2 ಸಲ ನಾವು ಬೆಳಗಾವಿ ಅಧಿವೇಶನಕ್ಕೂ ನಾವು ಹೋಗಿದ್ದೀವಿ. ಬೆಂಗಳೂರೊಳಗೂ ಹೋಗಿದ್ದೀವಿ. ಯಾವ ಸರ್ಕಾರ ಇನ್ನೂವರೆಗೆ ಯಾವ ಸ್ಪಂದನೆ ಮಾಡಿಲ್ಲ. ಮೊನ್ನೆ ನಮ್ಮ ಬ್ರದರ್ ಆದಂತ ನಮ್ಮ ಗೃಹ ರಕ್ಷಕರ ಆಕ್ಸಿಡೆಂಟ್ ದಲ್ಲಿ ಮೊನ್ನೆ ಬಬಲೇಶ್ವರದಲ್ಲಿ ತಿಳ್ಕೊಂಡ್ರಿ ಸರ್. ಏನ್ ಸಿಕ್ತು ಹೇಳ್ರಿ ಸರ್? ಸಣ್ಣ ಅವನಿಗೆ 3 ಮಕ್ಕಳು ಅದಾವ್ ಸರ್. ಹಂಗ ಪ್ರತಿಯೊಬ್ಬರಿಗೆ ಆ ಟೈಮ್ ಬರಬಾರ್ದು ಅಂತ ಹೇಳಿ
ನಾವು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಮುಖ್ಯಮಂತ್ರಿ ಒಳಗೆ ನಾವು ಮನವಿ ಕೊಡ್ಲಿಕ್ಕೆ ಬಂದಿವಿ. ಅವರು ಬಡವರ ಪರವಾಗಿ ಸರ್ಕಾರ ಅಂತ ಹೇಳ್ತಾರೆ. ನಾವು ಬಡವರಿದ್ದೆ, ನಾವು ಬಹಳ ಶ್ರೀಮಂತರಿಲ್ಲ ಸರ್. ನಮ್ಮ ಪೋಷಕರ ಸಲುವಾಗಿ ಕೈ ಮುಗಿದ ನಮ್ಮ ಮಕ್ಕಳ ಸಲುವಾಗಿ ನಮಗೊಂದು ಊಟದ ವ್ಯವಸ್ಥೆ ಮಾಡಿ ಕೊಡಿ. ನಾವೇನ್ ನಿಮಗೇನು ಪರ್ಮನೆಂಟ್ ಮಾಡಿ ಪೆನ್ಷನ್ ಕೊಡಿ ಅಂತ ಬೆಳ್ಕೊಳ್ಳೋದಿಲ್ಲ. ನಮಗ್ 360 ದಿನ ಕೆಲಸ ಕೊಡಿ ಅಂತ ಹೇಳಿ ಈ ಸರ್ಕಾರಕ್ಕೆ ನಾವು ಮನವಿನೂ ಮಾಡ್ತೀವಿ. DC ಮುಖಾಂತರ ಮನವಿನೂ ಮಾಡ್ತೀವಿ. ಗೃಹ ಮಂತ್ರಿಗೂ ಕೂಡ ಮನವಿ ಮಾಡ್ತೀವಿ. ಈ ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ಎಲ್ಲರಿಗೂ ನಿಮ್ಗೆ ಮನವಿ ಮಾಡ್ತೀವಿ. ಜೈ ಗೃಹ ರಕ್ಷಕ, ಜೈ LRF ಸಂಘಟನೆ, ಜೈ ಶ್ರೀರಾಮ್ ಸರ್. ನಮ್ಮ ಹೆಸರು ಸರ್ ಅಲ್ಲಾಬಕ್ಷ ವಾಲಿಕಾರ್ ಅಂತ. ಗೃಹ ರಕ್ಷಕ ಸಮಿತಿ ಹುಟ್ಟಿ ಈಗ ಕಮ್ಸೆ ಕಮ್ 65 ವರ್ಷ ಆಯ್ತು. ಅದು ಯಾಕಂದ್ರೆ ಇಟ್ಟು ಹಿಂದೆ ಉಳಿತಾ ಇದೆ ಅಂದ್ರೆ ನಮ್ಮ ಹೆಡ್ ಏನಿದೆಯಲ್ಲ ನಿಷ್ಕಾಮ ಸೇವೆ, ಆ ನಿಷ್ಕಾಮ ಸೇವೆ ತೆಗೆಯುವ ತನಕ ನಮಗೆ ಯಾವುದು ಸವಲತ್ತು ಸಿಗೋದಿಲ್ಲ ಅಂತ ಮ್ಯಾಗ ನಾವು ಸರ್ಕಾರಕ್ಕೆ ಕೇಳಿದ್ದೇವೆ. ಎಷ್ಟ್ ಸಲ ಕೇಳಿದ್ರು ಅವರು ನಿಷ್ಕಾಮ ಸೇವೆ ತೆಗಿಸ್ಬೇಕು, ತೆಗಿಸಿದ್ರೆ ಆಮ್ಯಾಗ ನಿಮ್ಗೆ ಪರ್ಮನೆಂಟ್ ಡ್ಯೂಟಿ ಆಗುತ್ತೆ, ಪರ್ಮನೆಂಟ್ ಆಗುತ್ತೆ, PF ಎಲ್ಲ ಸಿಗುತ್ತೆ ಅಂತ ಹೇಳಿ ಕಿಶಂದ್ರ ಹೇಳ್ತಾ ಇದ್ದಾರೆ. ಅದರಿಂದ ದಯಾಳುಗಳು DC ಸಾಹೇಬರು ಇದನ್ನು ಗಮನಿಸಿ ಡೈಲಿ ಅಂದ್ರೆ 365 ದಿವಸ ಡ್ಯೂಟಿ ಕೊಡ್ಬೇಕಂತ ಸರ್ಕಾರದಲ್ಲಿ ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಸರ್ ಇನ್ನೊಂದೇನಪ್ಪ, ಸರ್ಕಾರ ಯಾಕೆ ನಿಮ್ ಪೊಲೀಸ್ ಸರಿ ಸಮಾನಾಗಿ ನಿಮ್ಗೆ ಯಾಕೆ ನೋಡ್ತಾ ಇಲ್ಲ? ಪೊಲೀಸ್ ಅದೇ ನೋಡ್ರಿ, ಹೆಡ್ ನಮ್ದು ಏನದಲ್ರಿ ನಿಷ್ಕಾಮ ಸೇವಾ, ಆ ನಿಷ್ಕಾಮ ಸೇವಾ ತೆಗಿಯೋ ತನಕ ನಿಷ್ಕಾಮ ಸೇವಾ ಹೆಡ್ ಸೆಂಟ್ರಲ್ ದಳ ಐತಿ. ಆ ಸೆಂಟ್ರಲ್ದವ್ರು ತೆಗಿಬೇಕದು. ಅದು ಸೆಂಟ್ರಲ್ದವ್ರು ತೆಗಿಯಲಾಗ್ಯಾರ. ಈಗ ಉತ್ತರ ಪ್ರದೇಶ ಆ ಕಡೆ ಮಧ್ಯಪ್ರದೇಶ ಎಲ್ಲ ಸ್ಟ್ರೈಕ್ ಮಾಡಿದ್ರು, ಅಂದ್ರನ್ನ ಒಳಗ್ ಹಾಕಿದ್ರು, ಎಲ್ಲ ಮಾಡಿದ್ರು, ಆದ್ರ ತೆಗದಿಲ್ಲ ಇನ್ನ. ಸರ್ ಯಾಕೆ ನಿಮ್ಮನ್ನ ತಾರತಮ್ಯವಾಗಿ ನೋಡ್ತಾ ಇದೆ ಸರ್ಕಾರ, ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ? ಅದೇ ನಮ್ ಬಗ್ಗೆ ಕಾಳಜಿನೇ ಇಲ್ಲ ರೀ ಅವ್ರಿಗೆ. ಬಂದಕ್ರಿ ಎಷ್ಟು ಡ್ಯೂಟಿ ತಗೋತಾರ, ಉಪಯೋಗಿಸಿ ಬಿಟ್ಟು ಬಿಡ್ತಾರ ಕಲಾಸ. ಯಾಕೆ ಹಾಗಾದ್ರೆ ನೀವು ಮನುಷ್ಯರಲ್ವಾ? ನಿಮ್ಗೆ ಹೆಂಡತಿ ಮಕ್ಳು ಇಲ್ವಾ? ನಾವ್ ಮನುಷ್ಯರ್ ಹೌದು, ಅವ್ರು ತಿಳಿದಿಲ್ಲ ಸರ್. ನಾವ್ ಎಷ್ಟ್ ಸಲ ಹೇಳಿದೆವು, ಹೇಳಿ ಸ್ಟ್ರೈಕ್ನು ಮಾಡಿದೆವು. ನಮ್ಗ ಸಂಘ ಮಾಡ್ಲಕ್ ಕೊಡೋದಿಲ್ಲ. ಸಂಘ ಮಾಡಿದ್ರೆ ಒಳಗ್ ಹಾಕ್ತಾರ. ಹಂಗ ಮಾಡಿದ್ರೆ ನಮ್ಗೆ ಹೋಮ್ ಗಾರ್ಡ್ ನಿಮ್ಮದೇ ಆದಂತ ಒಂದು ಸಂಘಟನೆ ಮಾಡ್ಲು ಕೊಡ್ತಾರೆ. ಅದೇ ಸಂಘಟನೆ ಮಾಡ್ಬೇಕಂದ್ರೆ ಮಾಡಿ ಕೊಡುದಿಲ್ಲ ಸಂಘಟನೆ ಮಾಡಕ್ ಸರ್ಕಾರದವ್ರು, ಮಾಡಿ ಕೊಡುದಿಲ್ಲ ನಮ್ಗ. ತೆಗದ್ರೆ ಮಾಡಿದ್ರೆ ಏನ್ ಮಾಡ್ತಾರ, ಹೋಮ್ ಗಾರ್ಡ್ಸ್ ತೆಗಿತೇವ ಅಂತ ಅಂಜಿಕೆ ಹಾಕ್ಬಿಡ್ತಾರ. ಕೊನೆಯದಾಗಿ ನೀವು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಷ್ಕಾಮ್ ತೆಗಿಬೇಕು. ನಿಷ್ಕಾಮ ತೆಗಿಬೇಕಂತ ಇದೇ ಒಂದು ನನ್ನ ಮನವಿ, ಮತ್ತೇನಿಲ್ಲ. ನಿಷ್ಕಾಮ ಆಯ್ತಲ್ಲ, ಹೋಯ್ತಲ್ಲ, ಅದು ಗ್ಯಾರಂಟಿ ಎಲ್ಲ ನಮ್ಗೆ ಸವಲತ್ತು ಸಿಗುತ್ತೆ. ನಿಮ್ಮನ್ನ ಒಂದು ಪರ್ಮನೆಂಟ್ ಒಂದು ಅಧಿಕಾರಿಗಳನ್ನಾಗಿ ನೇಮಕ ಮಾಡ್ಕೊಂಡು ನಮ್ಮ ಹೆಸರು ಲತೀಫ್ ಮುಲ್ಲಾ ಅಂತ ಹೇಳಿ. ಹೋಮ್ ಗಾರ್ಡ್ ನಲ್ಲಿ ಏನಿದೆ ಸರ್? ನಾವು ಪ್ಲಾಟೂನ್ ಕಮಾಂಡರ್ ಅಂತ ಇದ್ದೇವ್ರಿ. ರಿಟೈರ್ಮೆಂಟ್ ಆಗಿ 2018 ರಿಟೈರ್ಮೆಂಟ್ ಆಗಿ. ಸರ್ ಇವತ್ತಿನ ದಿವಸ ನೀವು ಜಿಲ್ಲೆಯನ್ನ ಕಾಯುವಂತ ಒಂದು ಹೋಮ್ ಗಾರ್ಡ್ ಗೃಹ ರಕ್ಷಕರು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಒಂದು ಮನವಿ ಕೊಡಕ್ ಬಂದಿರಿ. ಯಾಕೆ ಸರ್, ಏನ್ ಸಮಸ್ಯೆ ಆಗೈತಿ? ಸರ ನಮಗ ನಿರಂತರ ಡ್ಯೂಟಿ ಇಲ್ಲ, ಮತ್ತ ನಮಗ ವರ್ಷದಾಗ 3 ತಿಂಗಳ ಡ್ಯೂಟಿ ತಗೋತಾರ್ರಿ. ಉಳಿದ ಟೈಮ್ದಾಗ ನಾವು ಬೇರೆಯವ್ರ ಕಡೆ ಕೆಲ್ಸಕ್ಕೆ ಹೋಗ್ಬೋದಾಗ್ತದ, ಅವರು ಕೆಲಸ ಬಿಡಿಸ್ಬಿಡ್ತಾರ್ರಿ. ಅಲ್ಲಿನೂ ಇಲ್ಲ, ನಾವ್ ಇಲ್ಲಿನೂ ಇಲ್ಲ. ನಮ್ದು ಪರಿಸ್ಥಿತಿ ಬಹಳ ಗಂಭೀರ ಆಗ್ಯದ್ರಿ. ನಮ್ದು ಯಾವ್ದು ಒಂದು ಸವಲತ್ತು ಇಲ್ಲ, ಒಂದು ಬಸ್ ಪಾಸ್ ಇಲ್ಲ, ಒಂದು ಡ್ಯೂಟಿ ನಮಗ್ ಖಾಯಂ ಡ್ಯೂಟಿ ಇಲ್ಲ. ನಮಗ್ ತಿಂಗಳಿಗೆ ಒಂದ 3 ದಿವಸ 2 ದಿವಸ ಹಿಂಗ್ ಡ್ಯೂಟಿ ಕರಿತಾರಿ. ಹೋಳಿ ಹುಣ್ಣಿ ಆಯ್ತು, ಮತ್ತಿದು ನಮ್ಮ ಮೊಹರಮ್ಮ, ಗಣಪತಿ, ದಸರಾ, ದೇವಿದು ಇವೆಷ್ಟು ಡ್ಯೂಟಿ ಕರಿತಾರ. ಅದ್ರ ಹೊರತುಪಡಿಸಿ ಮತ್ತೆ ಯಾವ್ದು ಡ್ಯೂಟಿ ಇಲ್ಲ. ವಾರಕ್ಕೊಮ್ಮೆ ನಾವು ಪರೇಡ್ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ. ಮತ್ತ ಪೊಲೀಸರ ಜೊತೆ ನಾವು ಸಮನಾಗಿ ಡ್ಯೂಟಿ ಮಾಡ್ತೀವಿ. ನಮಗ ಅದ್ರ ಬಗ್ಗೆ ಏನೂ ಸವಲತ್ತೇ ಇಲ್ಲ. ಪೊಲೀಸರೊಂದಿಗೆ ಸಮನಾಗಿ ಡ್ಯೂಟಿ ಮಾಡ್ತಿರಲ್ಲ, ಮಾಡ್ತೀವಿ. ಪೊಲೀಸರು ನಿಮ್ಮನ್ನ ಸಹೋದರಿಯಾಗಿ ನೋಡ್ತಾರ ಅಥವಾ ಕೀಳಾಗಿ ನೋಡ್ತಾರ? ಇಲ್ರಿ, ಅವ್ರು ನಮಗ್ ಸರಿಯಾಗಿ ನೋಡ್ತಾರಿ, ಸೌದ್ಯಾಗಿ ನೋಡ್ತಾರ್ರಿ. ಆದ್ರ ನಮಗ್ ಅವರು ಎಲ್ಲಾ ನಮಗ್ ಕರೆಕ್ಟ್ ಇದು ಗೈಡೆನ್ಸ್ ಕೊಡ್ತಾರ್ರಿ. ಆದ್ರ ನಮಗ್ ಇಲ್ಲಿ ಸರ್ಕಾರದವ್ರು ನಮಗ್ ಅದ್ರ ಬಗ್ಗೆ ಏನು ತಗೊಳಲ್ರಿ ಕಾಳಜಿ. 25 ವರ್ಷ ನಿಮ್ಗೆ ಗೃಹ ರಕ್ಷಕ ಮಂಡಳಿ ಹುಟ್ಟಿ ಹಾ ಸರ್, ಯಾಕೆ ಪರ್ಮನೆಂಟ್ ಮಾಡ್ಕೋತಾ ಇಲ್ಲ ನಿಮಗ? ಅದೇ ಸರ್, ಅದೇನ್ಕಾಗೆ ನಾವೀಗ 365 ದಿವ್ಸ ನಮಗ್ ಡ್ಯೂಟಿ ಕೊಡ್ರಿ ಅಂತೇಳಿ ಅದೇ ಮನವಿ ಮಾಡತ್ತೀವಿ. 40 ವರ್ಷ ಆಯ್ತು ಸರ್ ಇದು ಹಿಂಗೆ ನಡೆದ. ಹಾ ಸರ್, ಇದು 48 50ರಿಂದ ನಡೆದದ್ರಿ. ಹಾ ರೀ, ಅವಾಗಿನಿಂದ ನಡೆದ. ಇನ್ನೂವರೆಗೆ ಅದ್ರ ಬಗ್ಗೆ ಯಾರು ಎಚ್ಚೆತ್ಕೊಂಡಿಲ್ಲ ಸರ್. ಈಗ ನಾವ್ ಅದಕ್ಕ ಒಂದ್ ಸ್ವಲ್ಪ ದನಿ ಗೂಡ್ಸಾಕತ್ತೀವಿ. ನಮ್ ಗೃಹ ರಕ್ಷಕರು ಒಕ್ಕಟ್ಟು ಗೂಡ್ಸಿ ಬೆಂಗಳೂರಿನ ಹೋಗಿ ಬಂದಿವಿ. ಸಿದ್ದರಾಮಯ್ಯ ಸರ್ಕಾರದಾಗ ನಾವು ಹೋಗಿ ಮನವಿ ಕೊಟ್ಟು ಬಂದಿವ್ರಿ. ಆದ್ರೂ ಅದಕ್ಕೆ ಇನ್ನೂ ಸ್ಪಂದಿಸಿಲ್ಲ. ಅದಕ್ಕೆ ನಮಗ ನೀವು ಸ್ಪಂದಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅರ್ಜಿ ಕೊಟ್ಟಿದ್ದು ಅದು ಸಲ್ಲಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ ಸರ್. ನನ್ನ ಹೆಸರು ಅಮೀನುದ್ದೀನ್ ದಸ್ಗೀರ್ ಸಾಬ್ मोतीबाई, घटकाधिकारी विजयपुर घटक। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और
सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे ना किसी के विरोध में जाएंगे। हमारे कदम सच के साथ।